ಟೀ ಅಂಗಡಿಗಳಲ್ಲಿ ಮಾಡುವಂಥ ಈರುಳ್ಳಿ ಬೋಂಡ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಸೇಮ್ ಟೀ ಅಂಗಡಿಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ಇದೆ ಅಲ್ವಾ. ರುಚಿನೂ ಹಾಗೇ ಇರುತ್ತೆ, ಹಾಗೆ ಟೀ ಜೊತೆ ಅಂತೂ ಸೂಪರಾಗಿರುತ್ತೆ. ಒಂದು ಬೌಲಲ್ಲಿ 3 ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಸ್ವಲ್ಪ ಬಿಡಿ ಬಿಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡ್ಕೊಳ್ಳಿ. ನಂತರ ಬೋಂಡಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅಡುಗೆಗೆ ಹಾಕುವಂಥ ಸೋಡಾ ಹಾಕ್ತಿದ್ದೀನಿ. ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನಂತರ ಚಿಟಿಕೆಯಷ್ಟು ಮಾತ್ರ ಹಿಂಗು, ಮತ್ತು ನಾನು ಇದರಲ್ಲೇ ಅರ್ಧ ಟೀ ಸ್ಪೂನ್ ಸೋಂಪು ಕಂಪಲ್ಸರಿ ಹಾಕ್ಕೊಳ್ಳಿ. ಬೋಂಡ ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ, ಮತ್ತು ನಾನು ಹಸಿಮೆಣ್ಸಿನ್ಕಾಯಿ 2 ಹಾಕ್ತಾ ಇದ್ದೀನಿ. ಮಕ್ಳಿಗೆ ಮಾಡೋದಾದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿಬಿಡಿ. 3 ಕಡ್ಡಿ ಕರಿಬೇವನ್ನು ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ನಾವು ಕಡಲೆ ಹಸಿಟ್ಟು ಸ್ವಲ್ಪನೇ ಹಾಕಬೇಕು. ನಾನು ಅರ್ಧ ಕಪ್ಪಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನಾರ್ಮಲ್ ಬೋಂಡಾಗೆ ಕಡಲೆ ಹಸಿಟ್ಟು ಹೆಚ್ಚಿಗೆ ಹಾಕ್ತೀವಲ್ವ, ಈರುಳ್ಳಿ ಬೋಂಡಾಗೆ ಇಷ್ಟು ಹಾಕಿದ್ರೆ ಸಾಕು. ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಈರುಳ್ಳಿನಲ್ಲಿ ನಮಗೆ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡಿ ನೋಡಿಕೊಂಡು ನಂತರ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೇಕು. ಈ ಬೋಂಡ ಹಸಿಟ್ಟು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋಬೇಕು, ನಾರ್ಮಲ್ ಬೋಂಡೋ ಥರ ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನಾನು ಟೋಟಲಾಗಿ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ಹದಕ್ಕೆ ನಮಗೆ ಹಸಿಟ್ಟನ್ನು ರೆಡಿ ಮಾಡಬೇಕಾಗುತ್ತೆ. ಪಕ್ಕದಲ್ಲಿಟ್ಟು ನಾನು ಎಣ್ಣೆ ಬಿಸಿ ಮಾಡಿಕೊಂಡು, ಈಗ ನಾನು ತೋರಿಸ್ತಿದ್ದೀನಲ್ವ, ಈ ಥರ ತೊಗೊಂಡು ರೌಂಡ್ ಶೇಪ್ ಮಾಡಬಾರ್ದು, ಗಟ್ಟಿಯಾಗಿ ನೋಡಿ ಈ ಥರ ಲೂಸಾಗೇ ಇಟ್ಕೋಬೇಕು. ಎಷ್ಟು ಬೋಂಡ ಬೇಕೋ ಅಷ್ಟು ಬೋಂಡನ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ, ಒಂದ್ರ ಪಕ್ಕ ಒಂದನ್ನು ಹಾಕ್ಕೊಳ್ಳಿ. ನಾವು ಹೀಟು ಮೀಡಿಯಮ್ ಮತ್ತು ಹೈ ಫ್ಲೇಮ್ ಮೇಲಿಡಬೇಕು. ಲೋ ಫ್ಲೇಮ್ ಇಟ್ಟರೆ ಬೋಂಡ ಗಟ್ಟಿ ಬರುತ್ತೆ, ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ. ಅದರಿಂದ ನೋಡ್ಕೊಂಡು ನೀವು ಫ್ಲೇಮನ್ನು ಇಟ್ಕೊಳ್ಳಿ. ಹಾಗೆ ಇದ್ರ ಮೇಲೆ ನೊರೆ ಬರ್ತಿದೆ ಅಲ್ವಾ, ಅದು ಪೂರ್ತಿ ಕಡಿಮೆ ಆದ ನಂತರ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಸೂಪರಾಗಿ ನಮಗೆ ಬೋಂಡ ರೆಡಿ ಆಗಿದೆ. ಈ ಥರ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ. ಯಾವಾಗಲೂ ಇದೇ ರೀತಿ ಮಾಡ್ತಿರ್ತೀರ. ಈಗ ಮಳೆ ಅಂತೂ ಬರ್ತಾ ಇದೆ, ಟೀ ಜೊತೆ ಈವ್ನಿಂಗ್ ಟೈಮಲ್ಲಿ ಈ ರೀತಿ ಬೋಂಡ ಮಾಡ್ಕೊಂಡ್ಬಿಟ್ರೆ ಅಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು, ರೆಡಿ ಆಗೋಯ್ತು. ಇದನ್ನು ತೆಗೆದು ನನ್ನ ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನೀವು ಎಣ್ಣೆ ಜಾಸ್ತಿ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಬಿಡಿ, ಎಣ್ಣೆ ಪೂರ್ತಿ ಹೀರ್ಕೊಂಬಿಡುತ್ತೆ. ಈ ಬೋಂಡ ಟೀ ಜೊತೆನೇ ಅಂತಲ್ಲ, ಊಟದ ಜೊತೆನೂ ನೀವು ಮಾಡ್ಕೋಬೋದು. ಸಿಂಪಲಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮತ್ತೊಂದು ಸಲನೂ ನಾನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯೇ. ಇದನ್ನು ನಾನು ಟೀ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸಿಂಪಲ್, ಅಷ್ಟೇ ಟೇಸ್ಟಿಯಾಗಿ ಈವ್ನಿಂಗ್ ಟೈಮಲ್ಲಿ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಇದನ್ನು ಟೀ ಸ್ಟಾಲಲ್ಲೇ ಅಂತಲ್ಲ, ಮನೇಲೂ ನಾವು ಸುಲಭವಾಗಿ ಮಾಡ್ಬೋದು. ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.